ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆಯಾಗಲಿ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಯಥಾರ್ಥವಾಗಿ ನಿನ್ನನ್ನು ಹುಡುಕಿ ಬಂದು ನಿನ್ನ ವಾಕ್ಯಗಳನ್ನು ಕೇಳಲು ನಿನ್ನ ಸನ್ನಿಧಾನದಲ್ಲಿ ಕುಳಿತ ನಿನ್ನ ಮಕ್ಕಳುಗಳನ್ನು ಕರ್ತನೆ ಒಬ್ಬೊಬ್ಬರನ್ನು ಹೆಸರಿಂದ ಆಶೀರ್ವದಿಸಿ ಬಲಪಡಿಸಿ ಕರ್ತನೆ, ಇನ್ನು ಯಾರು ಬರಬೇಕೆಂದು ನಿನ್ನ ಸಂಕಲ್ಪ ಇದೆಯೋ ಅವರೆಲ್ಲರೂ ಆದಷ್ಟು ಬೇಗ ಬಂದು ಸಭೆ ಸೇರುವಂತೆ ಮತ್ತು ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳಲು ಶಕ್ತಿಯನ್ನು ಕರುಣಿಸಿ ಕರ್ತನೆ. ತಂದೆಯೇ, ವಿಶೇಷವಾಗಿ ಕರ್ತನೆ ನಿನ್ನ ವಾಕ್ಯಗಳನ್ನು ಹೇಳುವಾಗ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ಕರ್ತನೆ, ಹಾಗೆ ಕೇಳುವಂಥ ನಿನ್ನ ಮಕ್ಕಳಿಗೆ ಬೇಕಾದ ಸಾತ್ವಿಕತ್ವವನ್ನು, ವಿವೇಕವನ್ನು, ಜ್ಞಾನವನ್ನು ಅನುಗ್ರಹಿಸಿ ಎಂದು ಬೇಡುತ್ತಾ ಕರ್ತನೆ, ಈ ಸಮಯವನ್ನು ನೀನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಮತ್ತೊಮ್ಮೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಹೇಳುತ್ತಾ, ವಿಶೇಷವಾಗಿ ಬೋಧಕರಿಗೆ, ಅಣ್ಣನವರಾದ ರಾಮಣ್ಣನವರಿಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಸಭೆಗೆ ವಂದಿಸುತ್ತಾ ನಾನು ಈ ದಿನ ಒಂದು ಚಿಕ್ಕ ಪ್ರಸಂಗವನ್ನು ಮಾಡಬೇಕು ಅಂತೇಳಿ ನಿಂತಿದ್ದೇನೆ. ಎಲ್ಲರಿಗೂ ಗೊತ್ತಿರುವಂಥ ಒಂದು ಸಂದೇಶವನ್ನೇ ನಾನು ಸಹ ಸಾರ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಇದು ತುಂಬ ಪ್ರಿಯವಾದ ಸಂದೇಶ, ದೇವರು ಇಷ್ಟಪಡುವಂಥ ಸಂದೇಶ, ದೇವರು ಸಂತೋಷ ಪಡುವಂಥ ಸಮಯ ಯಾವುದೆಂದರೆ ಅದು ದೀಕ್ಷಾಸ್ನಾನ. ಹಾಗಾಗಿ ಈ ದಿನದ ಅಂಶ ದೀಕ್ಷಾಸ್ನಾನದ ಶ್ರೇಷ್ಠತೆ ಮತ್ತು ಅದರ ಪ್ರಾಮುಖ್ಯತೆ ಎಂಬ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಪ್ರಿಯರೇ. ಈ ಕ್ರೈಸ್ತ ಸಮಾಜದಲ್ಲಿ ದೀಕ್ಷಾಸ್ನಾನದ ಬಗ್ಗೆ ಎಲ್ಲರಿಗೂ ಗೊತ್ತು. ದೀಕ್ಷಾಸ್ನಾನ ಕ್ರೈಸ್ತರು ತೆಗೆದುಕೊಳ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯನೇ. ಆದರೂ ಎಲ್ಲ ಕ್ರೈಸ್ತರು ದೀಕ್ಷಾಸ್ನಾನದ ಪ್ರಾಮುಖ್ಯತೆಯನ್ನು, ಶ್ರೇಷ್ಠತೆಯನ್ನು ಯಾರೂ ಅರ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ವಾಕ್ಯಾನುಸಾರವಾಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ವಾಕ್ಯಾನುಸಾರವಾಗಿ ಬದುಕಿ ದೇವರಿಗೆ ಮೆಚ್ಚುಗೆಯ ಮಕ್ಕಳಾಗಿ ನಾವು ಇರಬೇಕಾದ್ರೆ ಮೊದಲ ಮೆಟ್ಟಲು ದೀಕ್ಷಾಸ್ನಾನ ಅನ್ನೋದನ್ನು ಎಷ್ಟೋ ಕ್ರೈಸ್ತರು ಮರೆತು ಬಿಟ್ಟಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಅನೇಕ ಡೆನಿಮಿನೇಷನ್ಗಳಿದ್ದಾವೆ, ವಿವಿಧ ಶಾಖೆಗಳಲ್ಲಿ ವಿವಿಧ ರೀತಿಯಿಂದ ದೀಕ್ಷಾಸ್ನಾನವನ್ನು ಕೊಡ್ತಾ ಇದ್ದಾರೆ, ಹೌದಲ್ವಾ? ನಮಗೆ ತಿಳಿದ ಪ್ರಕಾರ ದೀಕ್ಷಾಸ್ನಾನ ಯಾವ್ಯಾವ ಸಂದರ್ಭದಲ್ಲಿ ಕೊಡ್ತಾರೆ. ಕೆಲವರು ಮದುವೆ ಮಾಡೋಕ್ಕೋಸ್ಕರ ದೀಕ್ಷಾಸ್ನಾನ ಕೊಡ್ತಾರೆ, ಕೆಲವರು ಸರ್ಟಿಫಿಕೇಟಿಗೋಸ್ಕರ, ಕ್ರೈಸ್ತರು ಎಂಬ ಸರ್ಟಿಫಿಕೇಟಿಗೋಸ್ಕರ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಕೆಲವರು ನಾವು ನಿಜವಾಗಿದ್ದೆ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಬೇಕಾಗಿದ್ದು ಏಕೆ ಅಂದರೆ, ನಮಗೆ ನಿತ್ಯ ಲೋಕ ಇದೆ, ನಿತ್ಯ ಜೀವ ಇದೆ. ನಾವು ಮತ್ತೆ ನಮ್ಮನ್ನು ಕಳಿಸಿರುವ ತಂದೆ ಬಳಿಗೆ ಪುನಃ ಹೋಗಬೇಕಂದ್ರೆ ನಮ್ಮ ಪಾಪ ಕ್ಷಮಾಪಣೆಯ ಪರವಾಗಿ ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಂಡಾಗ ಮಾತ್ರ ನಾವು ಮತ್ತೆ ಪರಲೋಕವನ್ನು ಸೇರಲು ಸಾಧ್ಯ. ಈ ಒಂದು ಸತ್ಯವನ್ನು ನಾನು ಇವತ್ತು ವಾಕ್ಯದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ತುಂಬ ಸಲ ಈ ಸಂದೇಶವನ್ನು ಕೇಳಿದ್ದೀರಾ, ಆದರೂ ಸಹ ನಮ್ಮಲ್ಲಿ ಸಾತ್ವಿಕತ್ವ ಅನ್ನೋದು ಇರಬೇಕು. ಯಾಕಂದರೆ ನಾವು ಪ್ರತಿನಿತ್ಯವೂ ವಾಕ್ಯವನ್ನು ಕೇಳುವಾಗ ಅದನ್ನು ನಾವು ಗ್ರಹಿಸಿಕೊಳ್ಬೇಕು, ಅದನ್ನು ಹುಡುಕಬೇಕು, ಪರಿಶೀಲನೆ ಮಾಡಿ ಓದಿ ಅದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಯಾಕಂದರೆ ಕ್ರೈಸ್ತರಲ್ಲಿ ಅನೇಕ ಡೆನಿಮಿನೇಷನ್ಗಳಿದ್ದು ಅವು ಬೇರೆ ಬೇರೆ ರೀತಿಯಿಂದ ನಮಗೆ ದೀಕ್ಷಾಸ್ನಾನವನ್ನು ಕೊಡ್ತಾರೆ. ಕೆಲವರು ಚುಮುಕಿಸಿ ದೀಕ್ಷಾಸ್ನಾನ ಕೊಡ್ತಾರೆ, ಕೆಲವರು ನೀರಿನಲ್ಲಿ ಕೂರಿಸಿ ದೀಕ್ಷಾಸ್ನಾನ ಕೊಡ್ತಾರೆ, ಕೆಲವರು ಚೆಂಬಿನಿಂದ ನೀರನ್ನು ಹುಯ್ದು ದೀಕ್ಷಾಸ್ನಾನ ಕೊಡ್ತಾರೆ, ಕೆಲವರು ಧ್ವಜದ ಕಂಬದ ಕೆಳಗೆ ಕಳಿಸಿ ದೀಕ್ಷಾಸ್ನಾನ ಕೊಡ್ತಾರೆ, ಕೆಲವರು ಎಣ್ಣೆಯನ್ನು ಹಚ್ಚಿ ದೀಕ್ಷಾಸ್ನಾನ ಕೊಡ್ತಾರೆ, ಕೆಲವರು ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ಕೊಡ್ತಾರೆ. ಹಾಗಾದರೆ ದೀಕ್ಷಾಸ್ನಾನದ ನಿಜವಾದ ಅರ್ಥ ಏನು? ನಾವು ವಾಕ್ಯಾನುಸಾರವಾಗಿ ಬೈಬಲ್ ಪ್ರಕಾರವಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ನಾವು ದೀಕ್ಷಾಸ್ನಾನ ಎಂದರೇನು ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ದೀಕ್ಷಾಸ್ನಾನದ ಕುರಿತು ಹೆಚ್ಚಾಗಿ ನಾವು ಹೇಳುವ ಅವಶ್ಯಕತೆ ಇಲ್ಲದಿದ್ರೂ ಈ ಸಮಯ ಬಂದಿದ್ದರಿಂದ ನಾನು ಹೇಳ್ತಾ ಇದ್ದೇನೆ. ಬ್ಯಾಪ್ಟಿಸೋ ಎಂಬ ಒಂದು ಗ್ರೀಕ್ ಪದದಿಂದ ಬ್ಯಾಪ್ಟಿಸಮ್ ಎಂಬ ಇಂಗ್ಲೀಷ್ ಪದ ಬಂದಿದೆ. ಬ್ಯಾಪ್ಟೋ ಅಂತ ಹೇಳಿದ್ರೆ ಮುಳುಗಿಸುವುದು ಅಂದರ್ಥ, ಅಥವಾ ಸಮಾಧಿ ಮಾಡುವುದು, ಹೂಣಲ್ಪಡುವುದು ಅಂತ ಅರ್ಥ ಬರುತ್ತೆ. ನಾವು ಬೈಬಲ್ನಲ್ಲಿ ಪರಿಶೀಲನೆ ಮಾಡಿದಾಗ ದೀಕ್ಷಾಸ್ನಾನ ಎಂದರೆ ಏನು ಅಂತ ತಿಳ್ಕೊಳಕ್ಕೂ ಮುಂಚೆ ನಾವು ಯೆಶಾಯ 34:16 ವಾಕ್ಯವನ್ನು ನೋಡೋಣ. ಯೆಶಾಯ 34:16.
ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಯಾಕಂದರೆ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಹುಡುಕಿ ಓದಿದಾಗ ನಮಗೆ ಸತ್ಯಾಂಶ ತಿಳಿಯುತ್ತೆ. ದೀಕ್ಷಾಸ್ನಾನ ಅನ್ನೋದು ನಾವು ತುಂಬ ರೀತಿಯಲ್ಲಿ ನಾವು ವಾಕ್ಯನ ರೀತಿಯಾಗಿ ನಾವು ಹೇಳ್ಬೋದು. ಆದರೆ ವಾಕ್ಯವನ್ನು ಪರಿಶೀಲನೆ ಮಾಡಿ ಓದಿದಾಗ ನಿಜವಾದ ದೀಕ್ಷಾಸ್ನಾನ ಯಾವುದು, ನಿಜವಾದ ದೀಕ್ಷಾಸ್ನಾನ ಎಂದರೇನು ಅಂತೇಳಿ ನಾವು ವಾಕ್ಯದ ಮೂಲಕ ತಿಳ್ಕೊಳ್ಬೇಕಾಗುತ್ತೆ. ಇನ್ನೊಂದು ನಾವು ಪರಿಶೀಲನೆ ಮಾಡಿ ನೋಡಬೇಕಾಗುತ್ತೆ. ಅಪೊಸ್ತಲರ ಕೃತ್ಯಗಳಲ್ಲಿ 17ನೇ ಅಧ್ಯಾಯ 11ನೇ ವಾಕ್ಯವನ್ನು ತೆಗೆದು ನೋಡಿರಿ. ಅಪೊಸ್ತಲರ ಕೃತ್ಯಗಳು 17:11. ಆ ಸಭೆಯವರು ಥೆಸಲೋನಿಕವರಿಗಿಂತನೂ ಸದ್ಗುಣ ಉಳ್ಳವರಾಗಿದ್ದು. ನಾವು ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂದರೆ, ನಾವು ಪ್ರತಿಯೊಬ್ಬ ಬೋಧಕರು ವಾಕ್ಯವನ್ನು, ಪ್ರತಿಯೊಬ್ಬರ ಬೋಧನೆಯನ್ನು ನಾವು ಕೇಳಬೇಕು. ಕೇಳುವಾಗ ನಾವು ವಾಕ್ಯಾನುಸಾರ ಇದೆಯೋ ಇಲ್ಲೋ ಅಂತೇಳಿ ವಾಕ್ಯವನ್ನು ಪರಿಶೀಲನೆ ಮಾಡಿ ಓದಬೇಕು ಅಂತೇಳಿ ಈ ವಾಕ್ಯವನ್ನು ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ, ಪೌಲನು ನಮಗೆ ಗೊತ್ತು, ಶ್ರೇಷ್ಠವಾದ ಭಕ್ತ. ಆತನು ಪವಿತ್ರಾತ್ಮ ಪ್ರೇರಿತವಾಗಿ ಅದ್ಭುತವಾಗಿ ಸಭೆಯನ್ನು ನಡೆಸಿದವರು. ಆದರೂ ಸಹ ಥೆಸಲೋನಿಕದವರು ಏನು ಮಾಡ್ತಾಯಿದ್ರು, ಬೆರವ ಪಟ್ಟಣದವರು ಸಭೆದವರು ಏನು ಮಾಡ್ತಾಯಿದ್ರು ಅಂದರೆ, ಪ್ರತಿನಿತ್ಯನೂ ಧರ್ಮಶಾಸ್ತ್ರವನ್ನು ಪರಿಶೀಲನೆ ಮಾಡಿ ಈ ಪದ ಇದೆಯೋ ಇಲ್ಲ, ಈ ವಾಕ್ಯ ಇದೆಯೋ ಇಲ್ಲ ಅಂತ ಹುಡುಕಿ ಓದ್ತಾ ಇದ್ರಂತೆ. ಹಾಗಾಗಿ ನಾವು ಸಹ ಇಲ್ಲಿ ವಾಕ್ಯಾನುಸಾರ ಇದೆಯೋ ಇಲ್ಲ ಅಂತ ಹುಡುಕಿ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ರಿಂದ 7ನೇ ವಾಕ್ಯವನ್ನು ಓದ್ಕೊಳ್ಳೋಣ. ಕ್ರಿಸ್ತ ಯೇಸುನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು. ಹಾಗಾದರೆ ನಾವು ಏನಕ್ಕಾಗಿ ದೀಕ್ಷಾ ಸ್ನಾನ ಮಾಡ್ತಾ ಇದ್ದೀವಿ? ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತೀವಿ. ಏನಕ್ಕಾಗಿ ನಾವು ದೀಕ್ಷಾಸ್ನಾನ ತಗೊತೀವಿ ಅಂದರೆ, ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗಲಿಕ್ಕೆ ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾ ಇದ್ದೀವಿ. ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗೋದಂದರೆ ಹೇಗೆ? ಇಲ್ಲಿ ನಾವು ಕಂಟಿನ್ಯೂ ಆಗಿ ಓದಿದಾಗ, ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತವಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆಂದರೆ, ನಾವು ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವವು. ನಾವು ಕ್ರಿಸ್ತನಲ್ಲಿ ಐಕ್ಯವಾಗಬೇಕು ಅಂದರೆ ನಾವು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗಬೇಕು. ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗೋದಂದರೆ ನಮ್ಮ ಪಾಪ ಕ್ಷಮಾಪಣೆಗಾಗಿ ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಕ್ರಿಸ್ತನ ಮರಣದಲ್ಲಿ ನಾವು ಪಾಲುಗಾರರಾಗಬೇಕು. ನಮ್ಮ ಪಾಪ ಪರಿಹಾರ ಮಾಡೋಕ್ಕೆ ಕ್ರಿಸ್ತನಲ್ಲದೆ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾಪ ಏನಾದರೂ ಪರಿಹಾರ ಮಾಡಬೇಕು ಅಂದರೆ ಈ ಭೂಲೋಕದಲ್ಲಿ ನಮ್ಮ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಯೇಸು ಕ್ರಿಸ್ತರ ಮಾತ್ರನೇ ಸಾಧ್ಯ. ಹಾಗಾಗಿ ಕ್ರಿಸ್ತನಲ್ಲಿ ನಾವು ಕ್ರಿಸ್ತನ ಮರಣದಲ್ಲಿ ಹೂಣಲ್ಪಟ್ಟು ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ಪುನಃ ಹೊಸಬರಾಗಿ ನಾವು ಜೀವಿಸುವವರಾಗಬೇಕು. ಹೊಸವರಾಗಿ ಅಂದರೆ ಜೀವಿಸೋದು ಹೇಗೆ? ಪುನರುತ್ಥಾನ, ಯೇಸು ಕ್ರಿಸ್ತರ ಪುನರುತ್ಥಾನ ಹೋದ ಹಾಗೆ ನಾವು ಕ್ರಿಸ್ತನಲ್ಲಿ ಹೊಸಬರಾಗಿ ಹೇಗೆ ಹುಡ್ತೀವಿ ಅಂದರೆ, ದೀಕ್ಷಾಸ್ನಾನದ ಮೂಲಕ ನಮ್ಮ ಹಳೆಯ ಸ್ವಭಾವಗಳನ್ನೆಲ್ಲ ಸಿಲುಬೆಗೆ ಏರಿಸಿ, ಏನು ನಾವು ದೀಕ್ಷಾಸ್ನಾನ ತಗೊಂಡಾಗ ನಮ್ಮನ್ನು ನೀರಿನಲ್ಲಿ ಮುಳುಗಿಸಿದಾಗ ನಮ್ಮ ಹಳೆಯ ಸ್ವಭಾವಗಳು, ಹಳೆಯ ಜೀವಿತ ಅದರಲ್ಲಿ ಸಮಾಧಿ ಮಾಡಿ ಮತ್ತೆ ಮೇಲೆ ಏಳುವಾಗ ನಾವು ಹೊಸದಾಗಿ ಕ್ರಿಸ್ತನಲ್ಲಿ ಹುಟ್ಟಿ ಬರ್ತೀವಿ. ನ್ಯೂ ಕ್ರಿಯೇಷನ್. ಯಾಕಂತ ಹೇಳಿದ್ರೆ, ನಾವು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಮಾತ್ರನೇ ಅದು ನಾವು ಹೊಸದಾಗಿ ನೂತನ ಸ್ವಭಾವವನ್ನು ಧರಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ಹಳೆಯದಾಗಿ ಎಷ್ಟೋ ಪಾಪ ಮಾಡಿರ್ತೀವಿ. ಯಾಕಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವೆಲ್ಲರೂ ಅನ್ಯರೇ. ಯಾರು ಮೂಲತಃ ಕ್ರೈಸ್ತ ಕುಟುಂಬದಿಂದ ಬಂದವರು ತುಂಬ ಕಡಿಮೆ ಇದ್ದಾರೆ. ನಾವೆಲ್ಲ ಎಲ್ಲಿಂದ ಬಂದವರು? ಅನ್ಯರು. ನಾವೆಲ್ಲ ಏನು ಮಾಡ್ತಾಯಿದ್ವಿ? ವಿಗ್ರಹಾರಾಧನೆಗಳು ಮಾಡ್ತಾಯಿದ್ವಿ, ಲೋಕದ ಆಸೆಗಳಲ್ಲಿ ಬಿದ್ದಿದ್ವಿ. ನಾವು ಕತ್ತಲೆಯಲ್ಲಿದ್ದಂಥವ್ರು. ದೇವರು ನಮ್ಮನ್ನು ಪ್ರೀತಿಸಿ ಕರೆದು ಆತನ ಮಗನಿಂದ ನಮಗೆ ರಕ್ಷಣಾ ಮಾರ್ಗಕ್ಕೆ ಬರೋಕ್ಕೆ, ಪುನಃ ಹೊಸದಾಗಿ ನೂತನ ಸ್ವಭಾವವನ್ನು ಧರಿಸ್ಕೊಳ್ಳಿಕ್ಕೆ ಒಂದು ಕೊಟ್ಟ ಅವಕಾಶನೇ ನಾವಿಲ್ಲಿ ದೀಕ್ಷಾಸ್ನಾನ ಅಂತ ಹೇಳ್ಬೋದು. ನಾವು ದೇವರೊಂದಿಗೆ ಒಡಂಬಡಿಕೆ ಮಾಡುವಂಥ ಒಂದು ಪ್ರಕಾರವೇ ದೀಕ್ಷಾಸ್ನಾನ. ದೇವರೊಂದಿಗೆ ಏನಂತ ಒಡಂಬಡಿಕೆ ಮಾಡ್ತೀವಿ? ನಾವು ದೀಕ್ಷಾಸ್ನಾನ ತಗೊಂಡ್ಕೊಳ್ಳುವಾಗ ನಾವು ಬೋಧಕರಿಗೆ ಒಂದು ಮಾತು ಕೊಡ್ತೀವಿ. ಅವ್ರು ಕೇಳ್ತಾರೆ, ನೀವು ನಿಜವಾಗೂ ಯಾರಾದರೂ ನಿಮಗೆ ಫೋರ್ಸ್ ಮಾಡಿ ದೀಕ್ಷಾಸ್ನಾನ ಕೊಡ್ತಾ ಇದ್ದಾರಾ, ಅಥವಾ ನೀವು ಮನಪೂರ್ವಕವಾಗಿ ನೀವೇ ಒಪ್ಪಿ ನಂಬಿ ದೀಕ್ಷಾಸ್ನಾನ ತೆಗೆದುಕೊಳ್ತಾ ಇದ್ದೀರಂತ? ಯಾರನ್ನು ನಂಬಿ? ಯೇಸು ಕ್ರಿಸ್ತನನ್ನು ಸ್ವತಃ ದೇವರು ಅಂತ ನಂಬಿ ನಾವು ಯೇಸು ಕ್ರಿಸ್ತ ನಮಗೋಸ್ಕರ
ರಕ್ತವನ್ನು ಸುರಿಸಿದನಂತ ನಂಬಿ ನಾವು ಏನು ಮಾಡ್ತೀವಿ, ಬೋಧಕರಿಗೆ ಪ್ರಮಾಣ ಮಾಡ್ತೀವಿ, ನಾವು ಇನ್ಮೇಲೆ ಹೊಸಬರಾಗಿ ಕ್ರಿಸ್ತನಲ್ಲಿ ಬದುಕುತ್ತೇವೆ, ನಾನೇ ಇಷ್ಟಪಟ್ಟು ದೀಕ್ಷಾಸ್ನಾನ ತೆಗೆದುಕೊಳ್ತಿದ್ದೀವಿ ಅಂತೇಳಿ ಪ್ರಮಾಣ ಮಾಡ್ತೀವಿ. ಅವ್ರು ಕೇಳ್ತಾರೆ, ಎಲ್ಲಿವರೆಗೆ ನೀವು ಕ್ರಿಸ್ತರಲ್ಲಿ ಇರ್ತೀರಾ, ದೇವರಲ್ಲಿ ಎಷ್ಟರವರೆಗೆ ನಂಬಿಕೆಯಾಗಿ ಇರ್ತೀರಾ ಅಂತ ಕೇಳಿದಾಗ ನಾವೇನಂತ ಹೇಳ್ತೀವಿ, ಏನಂತ ಮಾತು ಕೊಡ್ತೀವಿ? ಸಾಯುವವರೆಗೂ ಕಷ್ಟ ಬರಲಿ ಸುಖ ಬರಲಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯುತವಾಗಿ ಜೀವನ ನಡೆಸ್ತೀವಿ ಅಂತ ಮಾತು ಕೊಟ್ಟು ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತೀವಿ ಅಲ್ವಾ ಪ್ರಿಯರೇ? ಹಾಗಿರುವಾಗ ನಮ್ಮ ನಂಬಿಕೆಗೆ ಆಧಾರ ಯಾವುದು? ವಾಕ್ಯ. ಆ ವಾಕ್ಯ ಆಧಾರ ಮಾಡಿಕೊಂಡು ನಾವು ಯೇಸು ಕ್ರಿಸ್ತರನ್ನು ನಾವು ನೋಡಿಲ್ಲ, ಆದರೆ ನಂಬುತ್ತೀವಿ. ಯೇಸು ಕ್ರಿಸ್ತನ ಹಿಂದೆ ನೋಡಿದ್ರು, 1ನೇ ಶತಮಾನದಲ್ಲಿ ಶಿಷ್ಯರು ನೋಡಿದ್ರು, ಆದರೆ ನಾವ್ಯಾರು ಯೇಸು ಕ್ರಿಸ್ತನ ನೋಡಿದ್ದೀವಾ? ಇಲ್ಲ. ತಂದೆಯಾದ ದೇವರನ್ನು ನೋಡಿದ್ದೀವಾ? ಪರಲೋಕವನ್ನು ನೋಡಿದ್ದೀವಾ? ಇಲ್ಲ. ನರಕವನ್ನು ನೋಡಿದ್ದೀವಾ? ಪಾತಾಳನ್ನು ಸಹ, ನರಕವನ್ನು ಸಹ ನಾವು ನೋಡಿಲ್ಲ. ಆದರೆ ನಾವು ಏನು ವಾಕ್ಯಕ್ಕೆ ಆಧಾರವಾಗಿ, ವಾಕ್ಯವನ್ನು ಆಧಾರ ಮಾಡಿ ಇಟ್ಟುಕೊಂಡು ನಾವು ಯೇಸು ಕ್ರಿಸ್ತನನ್ನು ದೇವರಂತ ಸ್ವೀಕಾರ ಮಾಡ್ತೀವಿ. ನಮ್ಮನ್ನು ಆತನ ಸಂಪೂರ್ಣವಾಗಿ ಆತನನ್ನು ಸಿಲುಬೆಗೆ ಏರಿಸುವ ಮೂಲಕವಾಗಿ ಆತನ ರಕ್ತದಿಂದ ನಮ್ಮ ಪಾಪವನ್ನು ಪರಿಹಾರ ಮಾಡಿದನಂತ ನಂಬಿ ನಾವು ಏನು ಮಾಡ್ತಾ ಇದ್ದೀವಿ? ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಿಕ್ಕೆ ಒಪ್ಪುಕೊಡ್ತೀವಿ. ಆ ಒಪ್ಪುಕೊಟ್ಟ ಮಾತ್ರಕ್ಕೆ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಪರಲೋಕ ಸೇರಲ್ಲ. ಕೊನೆಯವರೆಗೂ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕಸ್ಥರಾಗಿ ಇದ್ದು ಆತನ ವಾಕ್ಯಗಳನ್ನು ಆಜ್ಞೆಗಳನ್ನು ಪ್ರತಿನಿತ್ಯವೂ ನಾವು ಪಾಲಿಸಿಕೊಂಡು ಬಂದರೆ ಮಾತ್ರ ನಾವು ಪರಲೋಕಕ್ಕೆ ಸೇರಲು ಅರ್ಹರಾಗ್ತೇವೆ. ಹಾಗಾಗಿ ದೀಕ್ಷಾಸ್ನಾನ ಅನ್ನೋದು ಒಂದು ಮೊದಲ ಮೆಟ್ಟಲಿದ್ದ ಹಾಗೆ. ಆ ದೀಕ್ಷಾಸ್ನಾನದ ಮೂಲಕವೇ ನಾವು ಪರಲೋಕವನ್ನು ರಾಜ್ಯವನ್ನು ಸೇರಲು ಸಾಧ್ಯ ವಿನಃ ಬೇರೆ ಯಾವುದೂ ಇಲ್ಲ. ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 12ನೇ ವಾಕ್ಯವನ್ನು ಒಮ್ಮೆ ನೋಡೋಣ. ಕೊಲೊಸ್ಸೆಯವರ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯ. ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರು ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಆತನಲ್ಲಿ ನಾವು ಕೂಡ ಎದ್ದು ಬಂದೆವು. ಹೌದಲ್ವಾ? ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾ ಇದ್ದೀವಿ, ಒಂದು ಭರವಸೆಯನ್ನು ಇಡುತ್ತೇವೆ. ನಿಜವಾದ ನಮಗಾಗಿ ರಕ್ತ ಕೊಟ್ಟವರು ಯೇಸು ಕ್ರಿಸ್ತರೇ, ನಮ್ಮ ಪಾಪಕ್ಕಾಗಿ ರಕ್ತ ಕೊಟ್ಟವರೇ ಎಂದು ನಾವು ನಂಬಿಕೆಯಿಂದ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳುವ ಮೂಲಕವಾಗಿ ನಾವು ಆತನಲ್ಲಿ ಪುನರುತ್ಥಾನವನ್ನು ನಾವು ಪಡೆಯಲು ಅರ್ಹರಾಗ್ತೇವೆ ಪ್ರಿಯರೇ. ದೀಕ್ಷಾಸ್ನಾನ ಅನ್ನೋದು ನಾವು ತೆಗೆದುಕೊಳ್ಳದೆ ಹೋದರೆ ಕ್ರೈಸ್ತರೆಂಬ ಅರ್ಹತೆ ಸಹ ನಮಗೆ ಇರೋಲ್ಲ ಪ್ರಿಯರೇ. ಯಾಕಂದರೆ ದೀಕ್ಷಾಸ್ನಾನದ ಪ್ರಾಮುಖ್ಯತೆ ತುಂಬ ಶ್ರೇಷ್ಠವಾಗಿದ್ದು, ದೀಕ್ಷಾಸ್ನಾನ ತೆಗೆದುಕೊಳ್ಳದೆ ಹೋದರೆ ನಾವು ಕ್ರೈಸ್ತರು ಅನ್ನಿಸಿಕೊಳ್ಳೋದಿಲ್ಲ. ನಮಗೆ ಸಭೆಗೆ ಬರ್ಬೋದು, ಹುಟ್ಟು ಕ್ರೈಸ್ತರೇ ಆಗಿರ್ಬೋದು, ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿರ್ಬೋದು, ಆದರೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಪಾಪ ಕ್ಷಮಾಪಣೆಯನ್ನು ಮಾಡಿಕೊಂಡು ದೇವರಿಗೆ ನಮ್ಮ ಜೀವಿತವನ್ನು ಅರ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಂಡಾಗ ಮಾತ್ರ ನಾವು ಮತ್ತೆ ಪುನರುತ್ಥಾನದಲ್ಲಿ ನಾವು ಸಹ ಎದ್ದು ಜೀವಂತವಾಗಿ ತಂದೆ ಇರುವ ಲೋಕಕ್ಕೆ ನಾವು ಹೋಗ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಟು ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾ ಇದ್ದೀವಿ ಪ್ರಿಯರೇ. ಅದೇ ರೀತಿಯಾಗಿ 2 ಕೊರಿಂಥ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡಿಕೊಳ್ಳೋಣ. 2 ಕೊರಿಂಥರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 2 ಕೊರಿಂಥರ 5:17. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಏನಂತ ಹೇಳಿದ್ರೆ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳುವ ಮೂಲಕವಾಗಿ ನೂತನ ಸೃಷ್ಟಿಯನ್ನು, ಆಗಲೇ ಹೇಳಿದೆ ನ್ಯೂ ಕ್ರಿಯೇಷನ್, ನಾವು ನೂತನ ಸೃಷ್ಟಿಯನ್ನು ಪಡೆದುಕೊಳ್ತೀವಿ, ನೂತನ ವ್ಯಕ್ತಿಗಳು. ಈಗ ನಾವು ನೂತನ ಸ್ವಭಾವವನ್ನು ಧರಿಸಿಕೊಂಡ ಮೇಲೆ ನಮ್ಮ ಹಳೆಯ ಸ್ವಭಾವವನ್ನು ಮತ್ತೆ ನೆನಪು ಮಾಡ್ಕೊಳ್ಬೇಕಾ? ಬೇಡ ಪ್ರಿಯರೇ. ಹಿಂದೆ ಮಾಡಿದ ಯಾವ ದುಷ್ಟತ ಆಲೋಚನೆಗಳು ನಮ್ಮ ತಲೆಯಲ್ಲಿ ಇರಬಾರ್ದು. ಪ್ರತಿನಿತ್ಯ ವಾಕ್ಯದ ಮೂಲಕವನ್ನು ನಾವು ಪ್ರತಿನಿತ್ಯವೂ ನಮ್ಮನ್ನು ನಾವು ಸರಿಪಡಿಸಿಕೊಂಡದ್ದು ನೂತನ ಸ್ವಭಾವವನ್ನು ನಾವು ಹೊಂದ್ಕೊಳ್ಬೇಕು. ನೂತನ ಸ್ವಭಾವವನ್ನು ಹೊಂದ್ಕೊಳ್ಳಿಕ್ಕೆ ನಮಗೆ ಖಂಡಿತ ನಮ್ಮಿಂದ ನಾವೇ ಅದನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಕೃಪೆಯಿಂದ ಪವಿತ್ರಾತ್ಮನ ಸಹಾಯದಿಂದ ನಾವು ನೂತನ ಸ್ವಭಾವವನ್ನು ಧರಿಸ್ಕೊಳ್ಳಿಕ್ಕೆ ಸಾಧ್ಯ ವಿನಃ ನಮ್ಮಿಂದ ನಾವೇ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಯಾಕಂದರೆ ನೂತನ ಸ್ವಭಾವವನ್ನು ನಮಗೆ ಕೊಡುವಂಥದ್ದು ದೇವರು ಮಾತ್ರನೇ. ಹಾಗಾಗಿ ಈ ದೀಕ್ಷಾಸ್ನಾನದ ಮೂಲಕ ನಮ್ಮನ್ನು ನಾವು ನೂತನ ಸ್ವಭಾವವನ್ನು ನಾವು ಧರಿಸ್ಕೊಳ್ಬೋದು. ಪರಿಚಯರಾದ ನಿಕೋದೇಮನು ಬಂದು ಯೇಸು ಕ್ರಿಸ್ತರ ಹತ್ರ ಕೇಳ್ತಾರೆ,
ಹೊಸದಾಗಿ ಹುಟ್ಟೋದಂದರೆ ಹೇಗೆ? ನಾವು ತಾಯಿ ಗರ್ಭದಲ್ಲಿ ಮತ್ತೊಮ್ಮೆ ಹೋಗಿ ಹೊಸದಾಗಿ ಹುಟ್ಟೋಕ್ಕಾಗುತ್ತಾ ಅಂತೇಳಿ ಒಮ್ಮೆ ಕೇಳ್ತಾರೆ. ಆಗ ಯೇಸು ಕ್ರಿಸ್ತರು ಏನಂತಾರೆ ಅಂತ ಒಮ್ಮೆ ನೋಡೋಣ ನಾವು. ಯೋಹಾನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯವನ್ನು ತೆಗೆದು ನೋಡಿ. ಯೋಹಾನ ಸುವಾರ್ತೆ 3:5. ಇಲ್ಲಿ ನಾನು ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲು ಸಾಧ್ಯವಿಲ್ಲ. ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಬೇಕು ಅಂತೇಳಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ನೀರಿನಿಂದ ಮತ್ತು ಆತ್ಮದಿಂದ ಹುಡ್ತೀವಿ. ನೀರಿನಲ್ಲಿ ದೀಕ್ಷಾಸ್ನಾನ ತಗೋತೀವಿ. ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ಯೇಸು ಕ್ರಿಸ್ತರು ಹೇಳಿದ್ದಾರೆ, ನಿಮಗೊಬ್ಬ ಸಹಾಯಕನನ್ನು ನಾನು ಹೋಗಿ ಕಳಿಸ್ತೀನಿ ಅಂತ ಹೇಳಿದ ಹಾಗೆ ಪವಿತ್ರಾತ್ಮನು ನಮಗಾಗಿ ಸಹಾಯಕನಾಗಿ ನಮಗೆ ದೇವರು ಕಳಿಸ್ಕೊಡ್ತಾರೆ. ಅವರು ಎಲ್ಲಿವರೆಗೆ ನಮ್ಮ ಜೊತೆ ಇರ್ತಾರೆ ಅಂದರೆ, ನಾವು ಇರುವವರೆಗೂ ಅಥವಾ ಯೇಸು ಕ್ರಿಸ್ತರ 2ನೇ ಬರೋಣದವರೆಗೂ ಭೂಮಿ ಮೇಲೆ ಇದ್ದು ನಮಗೆ ಯಾರ್ಯಾರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೋ ಅವರಿಗೆ ಎಲ್ಲ ವಿಷಯದಲ್ಲೂ ಸಹಾಯ ಮಾಡಲಿಕ್ಕೆ ನಮಗೆ ಪವಿತ್ರಾತ್ಮನನ್ನು ತಂದೆಯಾದ ದೇವರು ಕಳಿಸಿಕೊಡ್ತಾರೆ. ಹಾಗಾಗಿ ನಾವು ಹೊಸದಾಗಿ ಹುಟ್ಟದೆ ಹೋದರೆ ನಾವು ಪರಲೋಕ ರಾಜ್ಯ ಸೇರಲಿಕ್ಕೆ ಸಾಧ್ಯ ಇಲ್ಲ. ಹೊಸದಾಗಿ ಹುಟ್ಟೋದಂತ ಹೇಳಿದ್ರೆ ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಹೊಸದಾಗಿ ಹುಟ್ಟಬೇಕು. ಅದೇ ರೀತಿಯಾಗಿ ನಾವು ದೀಕ್ಷಾಸ್ನಾನ ಯಾಕೆ ತೆಗೆದುಕೊಳ್ಬೇಕು? ಇನ್ನೊಂದು ಕ್ವಶನ್ ನಮಗೆ ಬರುತ್ತೆ, ಯಾಕೆ ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು ಅಂತ. ಈಗ ನಾವು ನೋಡೋಣ. 1 ಪೇತ್ರದಲ್ಲಿ ಬರೆದ 1 ಪೇತ್ರ 3ನೇ ಅಧ್ಯಾಯ 18ರಿಂದ 27. 1 ಪೇತ್ರ 3ನೇ ಅಧ್ಯಾಯ 18ರಿಂದ 22 ವಾಕ್ಯಗಳು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ತಾರೆ. ನೀತಿವಂತರಿಗೆ ಪ್ರಾಣ ಕೊಡೋದೇ ಕಷ್ಟ, ಒಳ್ಳೆಯವರಿಗೆ ಸಹಾಯ ಮಾಡೋದೇ ಕಷ್ಟ. ಆದರೆ ಅನೀತಿವಂತರಿಗೂ ಸಹ ತನ್ನ ಪ್ರಾಣವನ್ನು ಕೊಡ್ತಾ ಇದ್ದಾರೆ ಯೇಸು ಕ್ರಿಸ್ತರು. ಆತನು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಅನೀತಿವಂತರಾಗಿರುವುದರಿಂದಲೇ, ನಾವು ಪಾಪಿಗಳಾಗಿದ್ದರಿಂದಲೇ, ನಾವು ಪರಿಶುದ್ಧರಾಗಿರದೇ ಇದ್ದರಿಂದಲೇ ದೇವರಿಗೂ ನಮಗೂ ಒಂದು ಮಧ್ಯದಲ್ಲಿ ಪರದೆ ಇದೆ. ಆ ಪರದೆಯನ್ನು ತೆಗೆದು ಹಾಕ್ದವ್ರು ಯಾರಂದರೆ ಯೇಸು ಕ್ರಿಸ್ತರು. ನಾವು ದೇವರನ್ನು ಮತ್ತೆ ನಾವು ದೇವರ ಸನ್ನಿಧಿಗೆ ಹೋಗಬೇಕು ಅಂದರೂ ಯೇಸು ಕ್ರಿಸ್ತರಿಂದ, ಯೇಸು ಕ್ರಿಸ್ತರ ಮರಣದಿಂದ ಅವರ ಪಾಪ ಪರಿಹಾರ ನಮಗೋಸ್ಕರ ಪಾಪ ಪರಿಹಾರ ಮಾಡಿದ್ರಿಂದ ನಾವು ಪುನಃ ನಾವು ದೇವರ ಬಳಿಗೆ ಹೋಗಲಿಕ್ಕೆ ಸಾಧ್ಯ. ಇದನ್ನೇ ನಾವು ನಾವು ಇದನ್ನು ಓದುವಾಗ ಗೊತ್ತಾಗುತ್ತೆ. ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ನಮಗೋಸ್ಕರ ಒಂದೇ ಸರಿ ಬಾಧೆಪಟ್ಟು ಅವರು ಶಿಲುಬೆಯ ಮರಣವನ್ನು ಹೊಂದಿದ್ದಾರೆ. ಶಾರೀರಿಕವಾಗಿ ಶಿಲುಬೆಗೆ ಏರಿಸ್ತಾರೆ ಯೇಸು ಕ್ರಿಸ್ತನೇ, ಆದರೆ ಆತ್ಮ ಸಂಬಂಧವಾಗಿ 3ನೇ ದಿನದಲ್ಲಿ ಮತ್ತೆ ಅವರು ಪುನರುತ್ಥಾನ ಹೊಂದಿ ನಮಗೆ ಎಲ್ಲರಿಗೂ ಕಾಣಿಸಿಕೊಂಡು, ಈ ಶಿಷ್ಯರಿಗೆ ಕಾಣಿಸಿಕೊಂಡು ಮತ್ತೆ ಅವರು ಪರಲೋಕಕ್ಕೆ ಆರೋಹಣ ಆಗೋದನ್ನು ನಾವು ವಾಕ್ಯದ ಪ್ರಕಾರ ನೋಡ್ಬೋದು. ಅಂದರೆ ಅವರು ಶರೀರ ಸಂಬಂಧವಾಗಿ ಸತ್ತೋದ್ರೂ ಆತ್ಮ ಸಂಬಂಧವಾಗಿ ಅವರು ಎಬ್ಬಿಸಲ್ಪಟ್ಟರೆ. ಅದೇ ರೀತಿಯಾಗಿ ನಾವು ಅದಕ್ಕನುಗುಣವಾಗಿ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಾವು ಸಹ ಶರೀರ ಸಂಬಂಧವಾಗಿ ಹಳೆ ಜೀವಿತವನ್ನು ತೆಗೆದುಹಾಕಿ ನೂತನವಾಗಿ ಮತ್ತೆ ಪುನರುತ್ಥಾನವನ್ನು ಪಡೆದುಕೊಂಡ ರೀತಿಯಲ್ಲೇ ನಾವು ಬದುಕುತ್ತೇವೆ. ಮತ್ತು ನಾವು ನೀತಿವಂತರಾಗಿ ದೇವರ ವಾಕ್ಯಕ್ಕನುಸಾರವಾಗಿ ಬದುಕಿದರೆ ಯೇಸು ಕ್ರಿಸ್ತರ 2ನೇ ಬರೋಣದಲ್ಲಿ ನಮ್ಮನ್ನು ಸಹ ಮಹಿಮೆ ಶರೀರರೊಂದಿಗೆ ತಂದೆಯೊಂದಿಗೆ ಸೇರಿಸಲು ಶಕ್ತನಾಗಿದ್ದಾನೆ ಅಂತ ನಾವು ನಂಬ್ತೀವಿ. ಇಲ್ಲಿ ಆತ್ಮರೂಪವಾಗಿ ಹೋಗಿ ಸೆರೆಯಲ್ಲಿದ್ದರಿಗೆ ಹೋಗಿ ಸುವಾರ್ತೆ ಸಾರಿದ್ರು ಅಂತ ಹೇಳೋದನ್ನು ನಾವು ಕನ್ಫ್ಯೂಸ್ ಮಾಡ್ಕೊತೀವಿ. ಎಷ್ಟೋ ಬೋಧಕರು ಅದನ್ನು ತಿರುಚಿ ಹೇಳ್ತಾರೆ. ಯೇಸು ಕ್ರಿಸ್ತರು ಸತ್ತು ಮರಣ ಹೊಂದಿ ಸಮಾಧಿಯಿಂದ ಎದ್ದು ಮತ್ತೆ ಅವರು ಎಲ್ಲಿಗೆ ಪಾತಾಳಕ್ಕೆ ಹೋಗಿ ಅಲ್ಲಿ ಹೋಗಿ ಸೆರೆಯಲ್ಲಿದ್ದರಿಗೆ ಅವರು ಬೋಧನೆ ಮಾಡಿ ಅಲ್ಲಿ ಸುವಾರ್ತೆಯನ್ನು ಸಾರಿ ಅವ್ರನ್ನ ಸೆರೆಯಿಂದ ಬಿಡಿಸ್ರು ಅಂತ. ಆದರೆ ಖಂಡಿತವಾಗಿ ಅದೆಲ್ಲ ಪ್ರಿಯರೇ ಎಲ್ಲರಿಗೂ ಗೊತ್ತಿರೋ ವಿಷಯ. ನೋಹನ ಕಾಲದಲ್ಲಿ ಎಷ್ಟು ಅಕ್ರಮವಾಗಿ ನಡೀತಾ ಇತ್ತು, ಎಷ್ಟು ಕೆಟ್ಟತನ ತುಂಬಿತ್ತು, ಎಷ್ಟು ಅನೀತಿ ತುಂಬಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಆ ಕೆಟ್ಟತನವನ್ನು ನೋಡಿ ದೇವರಿಗೆ ಮನುಷ್ಯರನ್ನು ನಿರ್ಮಾಣ ಮಾಡೋದಕ್ಕೆ ತುಂಬ ಹೃದಯದಲ್ಲಿ ನೊಂದ್ಕೊಂಡಂತೆ. ಅವರು ಅಷ್ಟೊಂದು ಕೆಟ್ಟವರಾಗಿದ್ದರು. ಅಂಥ ಸಮಯದಲ್ಲಿ ಅವರಿಗೆ ಕಂಡಿರೋದು ನೋಹ ಮಾತ್ರನೇ ನೀತಿವಂತನಾಗಿ ದೇವರ ಕಣ್ಣಿಗೆ ಬಿದ್ದಿದ್ದು. ಆ ನೋಹನನ್ನು ಕುರಿತು ನೀನು ನಾವೆಯನ್ನು ಕಟ್ಟಿಕೋ, ನಿನ್ನ ಕುಟುಂಬವನ್ನು ಅದಕ್ಕೆ ಸೇರಿಸು, ಮತ್ತು ಎಲ್ಲ ಪ್ರಾಣಿಗಳನ್ನು ಸೇರಿಸು, ಅದರಲ್ಲಿ ನೀರಿನಿಂದ ರಕ್ಷಣೆ ಕೊಡ್ತೀನಿ, ಮತ್ತು
ಹೋಗಿ ಸುವಾರ್ತೆ ಸಾರು, ಎಲ್ಲರಿಗೂ ಹೇಳು ಅಂತ ದೇವರು ಹೇಳಿದಾಗ ಆತ್ಮ ಸಂಬಂಧವಾಗಿ ಇಲ್ಲಿ ನಾವು ವಾಕ್ಯದ ಮೂಲಕವಾಗಿ ನೋಹನ ಜೊತೆಯಲ್ಲಿ ವಾಕ್ಯವನ್ನು ಸಾರಿದವರು ಯೇಸು ಕ್ರಿಸ್ತರೇ. ವಾಕ್ಯದ ಪ್ರಕಾರವಾಗಿ ಅಲ್ಲಿ ಸುವಾರ್ತೆ ಸಾರಲ್ಪಡ್ತಾರೆ. 100 ವರ್ಷ ನೋಹ ಸುವಾರ್ತೆ ಸಾರ್ತಾನೆ. ಆಗ ಆತ್ಮ ಸಂಬಂಧವಾಗಿ ಅವರು ಸುವಾರ್ತೆ ಸೇರಿ ಸೆರೆಯಲ್ಲಿದ್ದವರು, ಅಂದರೆ ಪಾಪದ ಪಾಪದಲ್ಲಿದ್ದವರನ್ನು ಬಿಡುಗಡೆಗೋಸ್ಕರ ಸುವಾರ್ತೆ ಸಾರಿಸ್ತಾರೆ. ಆದರೆ ಯಾರು ಮನ ತಿರುಗುವುದಿಲ್ಲ, ದೇವರ ಬಳಿಗೆ ಬರೋಲ್ಲ. ಆದರೆ ನೋಹನ ಕುಟುಂಬ ಮಾತ್ರ ನೀರಿನಲ್ಲಿ ರಕ್ಷಣೆ ಹೊಂದ್ತಾರೆ. ಹಾಗಾಗಿ ನಾವು ಇಲ್ಲಿ ನೋಡ್ಬೋದು. ಅದೇ ಇಲ್ಲಿ ನಾವು 21ನೇ ವಾಕ್ಯವನ್ನು ಓದುವಾಗ ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮಗೆ ರಕ್ಷಣೆ ಆಯಿತು ಅಲ್ವಾ. ಇಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ನಮಗೆ ಅದೇ ನೀರಿನ ಮೂಲಕ ರಕ್ಷಣೆ ಆಗಿದ್ದು. ನಾವು ಏನು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತೀವಲ್ಲ, ಆ ದೀಕ್ಷಾಸ್ನಾನದ ಮೂಲಕ ನಮಗೆ ರಕ್ಷಣೆ ಮಾರ್ಗಕ್ಕೆ ನಾವು ಬರುವವರಾಗಿದ್ದೀವಿ. ಅದು ನೀರಿಗೆ ಸಾದೃಶ್ಯ. ಅದೇ ಹೇಗೆ ನೋಹನ ಕಾಲದಲ್ಲಿ ಏನು ಪ್ರಳಯ ಆಗಿ ಎಲ್ಲರೂ ಮುಳುಗಡೆ ಆದರು, ಆದರೆ ನೋಹನ ಕುಟುಂಬ ಹೇಗೆ ರಕ್ಷಣೆ ಹೊಂದಿತ್ತು, ಹಾಗೆ ಇವತ್ತು ದೀಕ್ಷಾಸ್ನಾನದ ಮೂಲಕವಾಗಿ ನಮಗೆ ರಕ್ಷಣೆ ಮಾರ್ಗಕ್ಕೆ ನಾವು ಬರ್ತಾ ಇದ್ದೀವಿ. ದೀಕ್ಷಾಸ್ನಾನ ತೆಗೆದುಕೊಂಡ್ರ ಮೇಲೆ ಸಹಾಯಕನಾಗಿ ದೇವರು ಯಾರನ್ನು ನಮ್ಮ ಜೊತೆ ಕಳಿಸ್ತಾರೆ? ಪವಿತ್ರಾತ್ಮನನ್ನು ನಮ್ಮ ಜೊತೆ ಕಳಿಸ್ತಾರೆ. ಹಾಗಾಗಿ ದೇವರು ನಮಗೆ ಒಳ್ಳೆಯದೇ ಯಾವುದು ಕೆಟ್ಟದ್ದೇ ಯಾವುದು ಎಂಬ ಮನಸ್ಸಾಕ್ಷಿಯನ್ನು ನಮಗೆ ಉಂಟು ಮಾಡಿಸ್ತಾರೆ ಅಲ್ವಾ. ಆಗ ಒಳ್ಳೆಯದು. ನಾವು ಕೆಟ್ಟತನವನ್ನು ಮಾಡಬೇಕು ಅಂದ್ರೂ ಸಹ ನಮಗೆ ಏನು ನೆನಪಿಗೆ ಬರುತ್ತೆ? ಅಯ್ಯೋ, ಇದು ದೇವರಿಗೆ ವಿರೋಧವಾಗಿದ್ದ ಕಾರ್ಯ, ಅಯ್ಯೋ ಇದನ್ನು ನಾನು ಮಾಡಬಾರ್ದು, ಇದು ಕೆಟ್ಟದ್ದು, ಇದು ಒಳ್ಳೆಯದು ಅನ್ನುವಂಥ ನಮಗೆ ಮನಸ್ಸಾಕ್ಷಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸಾಕ್ಷಿ ಮುಖ್ಯವಾಗಿದ್ದು. ನಾವು ಬೇರೆಯವರಿಗೆ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಕಾಣ್ಬೋದು, ಹೊರಗಡೆ ಪ್ರಪಂಚಕ್ಕೆ ನಾವು ಮುಖವಾಡ ಹಾಕಿ ಜೀವಿಸ್ಬೋದು. ಆದರೆ ನಮ್ಮ ಹೃದಯದಲ್ಲಿ ಆಲೋಚನೆ ಹೊರಡೋಕ್ಕೂ ಮುಂಚೆನೇ ದೇವರು ಅದನ್ನು ತಿಳ್ಕೊತಾನೆ ಅನ್ನುವಂಥದ್ದು ಒಂದು ನಮಗೆ ನಂಬಿಕೆ ಇದೆ ಅಲ್ವಾ. ವಾಕ್ಯ ಹೇಳುತ್ತಲ್ವಾ, ದೇವರು ನಿಮ್ಮ ಆಲೋಚನೆ ನೀವು ಮಾಡೋದಕ್ಕೂ ಮುಂಚೆನೇ ನಿಮ್ಮ ಹೃದಯದಲ್ಲಿ ಏನು ಆಲೋಚನೆ ಹೋಗುತ್ತೆ ಅನ್ನೋದು ದೇವರಿಗೆ ತಿಳಿಯುತ್ತೆ. ಈ ಭಯದಿಂದ ಏನು ಮಾಡ್ತೀವಿ ನಾವು? ನಮಗೆ ಒಳ್ಳೆಯ ಮನಸ್ಸಾಕ್ಷಿಯನ್ನು ಹುಟ್ಟಿಸುವಂಥ ಪವಿತ್ರಾತ್ಮನಲ್ಲಿ ನಾವು ವಾಕ್ಯವನ್ನು ಓದುತ್ತಾ ಪ್ರತಿನಿತ್ಯವೂ ವಾಕ್ಯವನ್ನು ಧ್ಯಾನಿಸುತ್ತಾ ವಾಕ್ಯದ ಪ್ರಕಾರ ನಡ್ಕೊಳ್ಳುವಾಗ ನಮ್ಮಲ್ಲಿ ಉತ್ತಮವಾದ ಮನಸ್ಸಾಕ್ಷಿಯನ್ನು ಕೊಡಲ್ಪಡುತ್ತದೆ. ಅಂದರೆ ದೀಕ್ಷಾಸ್ನಾನ ತೆಗೆದುಕೊಂಡ ತಕ್ಷಣ ಅವನು ಪರಿಶುದ್ಧನಾಗುವುದಿಲ್ಲ. ವಾಕ್ಯದ ಮೂಲಕ ತನ್ನನ್ನು ತಾನು ತೊಳ್ಕೊತ ದೇವರು ಹೇಳಿದ ಮಾರ್ಗದಲ್ಲಿ ಹೋದರೆ ದೇವರು ನಮ್ಮನ್ನು ಪರಿಶುದ್ಧರಾಗಿ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಪ್ರಿಯರೇ, ಅದೇ ರೀತಿಯಾಗಿ ದೀಕ್ಷಾಸ್ನಾನವನ್ನು ನಾವು ಯಾಕೆ ತೆಗೆದುಕೊಳ್ಬೇಕು ಅಂತ ಹೇಳೋದನ್ನು ನಾವು ನೋಡ್ಕೊಂಡಿದ್ದೀವಿ. ಈಗ ಮಾರ್ಕನ ಸುವಾರ್ತೆ 16 ಮತ್ತು 15ರಲ್ಲಿ ನೋಡೋಣ. ನಾವು ಹೇಗೆ ದೀಕ್ಷಾಸ್ನಾನ ತಗೊಳ್ಬೇಕು, ಯಾಕೆ ತಗೊಬೇಕು ಅನ್ನೋದನ್ನು ಇನ್ನೊಮ್ಮೆ ನೋಡೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯ. ನೀವು ಲೋಕದ ಎಲ್ಲ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವನು ದಂಡನೆಗೆ ಗುರಿಯಾಗುವರು. ಜಗತ್ತಿಗೆಲ್ಲ ಹೋಗಿ ಸುವಾರ್ತೆ ಸಾರಿ. ಒಂದು ಕ್ರೈಸ್ತರಿಗೆ ಅಂತ ಅಲ್ಲ, ಅವರಿಗೆ ಇವರಿಗೆ ಇಸ್ರೇಲರಿಗೆ ಅಂತ ಅಲ್ಲ, ಜಗತ್ತಿಗೆಲ್ಲ ಹೋಗಿ ಸುವಾರ್ತೆ ಸಾರಿರಿ. ಎಲ್ಲರಿಗೂ ಸುವಾರ್ತೆ ಸಾರಬೇಕು. ಯಾರನ್ನು? ಯೇಸು ಸ್ವಾಮಿಯ ವಿಷಯದಲ್ಲಿ ಅವರು ಕಷ್ಟಪಟ್ಟಿರುವುದು ನಮಗೋಸ್ಕರ ದೇವರು ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ. ಪ್ರತಿಯೊಂದನ್ನು ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಬರೆದಿದ್ದೆಲ್ಲವೂ ಸುವಾರ್ತೆನೇ. ಆ ಸುವಾರ್ತೆ ಏನು? ಇಲ್ಲಿ ಮುಖ್ಯವಾಗಿ ದೀಕ್ಷಾಸ್ನಾನಕ್ಕೆ ಬಂದಾಗ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುತ್ಥಾನದ ಬಗ್ಗೆ ನಾವು ಸುವಾರ್ತೆಯನ್ನು ಸಾರಿದಾಗ ಯಾರಾದರೂ ನಂಬಿ ದೀಕ್ಷಾಸ್ನಾನ ತಗೊಂಡ್ರೆ ಅವರಿಗೆ ರಕ್ಷಣೆ ಸಿಗುತ್ತೆ. ನಂಬದೇ ಹೋದವರು ದಂಡನೆಗೆ ಗುರಿಯಾಗ್ತಾರೆ. ನಿಮ್ಮ ಮಾತಿನಲ್ಲೇ ಅವರಿಗೆ ತೀರ್ಪಾಗುತ್ತೆ ಅಂತ ಹೇಳಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಅಂದರೆ ನಾವು ನಂಬಿ ಯಾವಾಗ ಯೇಸು ಕ್ರಿಸ್ತನನ್ನು ನಂಬ್ತೀವಿ, ತಂದೆಯಾದ ದೇವರ ಕಡೆಯನ್ನು ತಿರುಗಿಕೊಳ್ತೀವಿ, ಆಗ ನಾವು ನಂಬಿಕೆ ಹುಟ್ಟಿದ ಕೂಡಲೇ ನಾವು ದೀಕ್ಷಾಸ್ನಾನೆಯನ್ನು ತೆಗೆದುಕೊಳ್ಬೇಕು. ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಮಯ ಅನ್ನೋದಿಲ್ಲ ಪ್ರಿಯರೇ. ಯಾವಾಗ ತಂದೆಯಾದ ದೇವರು ಇವರೇ ನಿಜವಾದ ಸೃಷ್ಟಿಕರ್ತರು ಅಂತ ನಾವು ತಿಳ್ಕೊತೀವೋ, ಯಾವಾಗ ನಾವು ನಿಜವಾದ ದೇವರು ಅವ್ರ ಮೂಲಕವಾಗಿ ರಕ್ಷಣೆ ಬರುತ್ತೆ ಅಂತ ಯೇಸು ಕ್ರಿಸ್ತರನ್ನು ತಿಳ್ಕೊತೀವೋ, ಆಗ ನಾವು ನಂಬಿದಾಗ ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಬೇಕು. ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಲಿಕ್ಕೆ ಯಾವುದೇ ಒಂದು ಸಮಯ ಅನ್ನೋದು ಬೇಕಾಗಿಲ್ಲ. ನಾವು ನಂಬಿಕೆ ಯಾವಾಗ ಹುಟ್ಟುತ್ತದೋ ಆಗ ಹೋಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋದ್ರ ಮೂಲಕ ನಮಗೆ ರಕ್ಷಣೆ ಅನ್ನೋದನ್ನು ದೇವರು ನಮಗೆ ದಯಪಾಲಿಸ್ತಾನೆ. ಅದು ದೇವರ ಒಂದು ಶ್ರೇಷ್ಠತೆ. ಅದೇ ರೀತಿಯಾಗಿ ನಾವು ನೋಡುವಾಗ ನಾವು ನಿತ್ಯ ಜೀವಕ್ಕೆ ಹೋಗಬೇಕಂದ್ರೆ ಯೇಸು ಕ್ರಿಸ್ತರ ಮೂಲಕನೇ ಹೋಗಬೇಕು ಅನ್ನೋದು ನಮಗೆ ಮುಖ್ಯವಾಗಿ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಾಕ್ಯವೇ. ಅದನ್ನು ಓದೋದು ಬೇಡ. ಯೋಹಾನ ಸುವಾರ್ತೆ 3:16 ಎಲ್ಲರಿಗೂ ಗೊತ್ತಿರುವುದು.
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿದನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗಬಾರದು ಎಂದು ತನ್ನ ಮಗನನ್ನು ಕಳಿಸಿಕೊಟ್ಟರು. ಅವರ ನಂಬುವರು ಒಬ್ಬರೂ ನಾಶವಾಗಬಾರ್ದು. ಹಾಗಾಗಿ ಇಲ್ಲಿ ನಂಬಿಕೆ ಅನ್ನುವ ಪದ ಬಂದಿರುವುದು ಯೇಸು ಕ್ರಿಸ್ತನನ್ನು ನಂಬುವ ಮೂಲಕವಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಯಾರು ನಾಶವಾಗದೆ ನಿತ್ಯ ಲೋಕಕ್ಕೆ ಹೋಗುವ ಮೊದಲ ಮೆಟ್ಟಾಗುತ್ತದೆ. ಆ ಮೆಟ್ಟಲನ್ನು ಏರಿಕೊಂಡು ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಜೀವಿಸಿದಾಗ ನಾವು ದೇವರ ಲೋಕಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ. ಪ್ರಿಯರೇ, ದೀಕ್ಷಾಸ್ನಾನವನ್ನು ಯಾರ ಹೆಸರಲ್ಲಿ ಕೊಡಬೇಕು? ತಂದೆ, ಮಗ, ಪವಿತ್ರಾತ್ಮರ ಹೆಸರಲ್ಲೋ ಅಥವಾ ಯೇಸು ಕ್ರಿಸ್ತರ ಹೆಸರಲ್ಲ? ಹೌದಲ್ಲ ಪ್ರಿಯರೇ? ಆದರೆ ಇದನ್ನು ನಾವು ಎರಡು ರೀತಿಯನ್ನು ನೋಡ್ಬೋದು. ನಮಗೆ ಇಲ್ಲಿ ಸಂಶಯ ಹುಟ್ಟಬಹುದು. ಇಲ್ಲಿ ಯೇಸು ಕ್ರಿಸ್ತರು ಹೇಳಿದರೆ ತಂದೆ, ಮಗ, ಪವಿತ್ರಾತ್ಮರ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿ ಅಂತೇಳಿ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 18ರಿಂದ 20ರವರೆಗೂ ನಾವು ಓದಿದಾಗ ನಮಗೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಬೇಕು ಅಂತೇಳಿ. ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20. ಇಲ್ಲಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ನನಗೆ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತರಿಗೆ ಪರಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲ ಅಧಿಕಾರವನ್ನು ತಂದೆಯಾದ ದೇವರು ಅವರಿಗೆ ಕೊಡಲ್ಪಟ್ಟಿದೆ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಎಲ್ಲ ಕಡೆ ಹೋಗಿ, ಭೂಲೋಕದಲ್ಲಿ ಎಲ್ಲ ಕಡೆನೂ ಹೋಗಿ ಸುವಾರ್ತೆಯನ್ನು ಸಾರಿರಿ. ಸುವಾರ್ತೆಯನ್ನು ಸಾರಿ ಏನು ಮಾಡಬೇಕು? ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಂಬಿದವರಿಗೆ ದೀಕ್ಷಾಸ್ನಾನವನ್ನು ಕೊಡಿಸಿ ಅವರನ್ನು ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ವಿಶ್ವಾಸಿಗಳನ್ನಾಗಿ ಮಾಡಿ ಅಂತ ಹೇಳಲ್ಲ. ದೇವರು ಏನಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಅಂದರೆ, ನಂಬಿದವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಟ್ಟು ಅವರನ್ನು ಶಿಷ್ಯರನ್ನಾಗಿ ಮಾಡಿ. ಯೇಸು ಕ್ರಿಸ್ತನ ಶಿಷ್ಯರು, ಅವರ ಗುಣಲಕ್ಷಣಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಯೇಸು ಕ್ರಿಸ್ತರ ಯಾವ ರೀತಿ ಯೇಸು ಕ್ರಿಸ್ತರು ನಡೆದರೋ ಅದೇ ದಾರಿಯಲ್ಲಿ ಯೇಸು ಕ್ರಿಸ್ತರ ಶಿಷ್ಯರು ನಡ್ಕೊಂಡು ಹೋಗಿದ್ದಾರೆ. ಯೇಸು ಕ್ರಿಸ್ತರು ಏನೆಲ್ಲ ಬೋಧನೆ ಮಾಡಿದಾರೋ ಅದನ್ನೆಲ್ಲ ಅವರು ತಮಗೆ ಮೈಗೂಡಿಸಿಕೊಂಡು ಅವರ ಆಜ್ಞೆಗಳ ಪ್ರಕಾರವಾಗಿ ನಡೆಸ್ಕೊಂಡಿದ್ದಾರೆ. ಶಿಷ್ಯರು ಅಂತ ಹೇಳಿದ್ರೆ ಗುರುವನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವರು ಏನು ಮಾಡ್ತಾರೋ ಅದನ್ನೇ ಮಾಡ್ತಾರೆ. ಅವರು ಹೇಗೆ ನಡೀತಾರೋ ಅದೇ ದಾರಿಯಲ್ಲಿ ನಡೀತಾರೆ. ನಾವು ಅಪೊಸ್ತಲರನ್ನು ನಾವು ನೋಡ್ತೀವಿ. ಪ್ರತಿಯೊಬ್ಬರ ಶಿಷ್ಯರು ಸಹ ಅವರು ಮರಣಕ್ಕೆ ಅಂಜಿಲ್ಲ. ಯೇಸು ಕ್ರಿಸ್ತರು ಏನು ಆಜ್ಞಾಪಿಸಿದಾರೋ ಅದನ್ನು ಮಾತ್ರನೇ ಅವರು ಮಾಡಿದ್ದಾರೆ, ಸುವಾರ್ತೆ ಸಾರಿದ್ದಾರೆ. ಅವರು ಯಾರಿಗೂ ಭಯಪಟ್ಟಿಲ್ಲ. ಎಷ್ಟು ಶೋಧನೆಗಳು ಬಂದರೂ ಅವರು ಜೀವಕ್ಕೆ ಭಯಪಟ್ಟಿಲ್ಲ. ಯೇಸು ಕ್ರಿಸ್ತರು ಸಹ ಅವರ ಜೀವಕ್ಕೆ ಏನಾದರೂ ಭಯಪಟ್ಟರು? ಅವರು ನನ್ನನ್ನು ಹಿಡಿದು ಹಾಕ್ತಾರೆ, ಸಿಲುಬೆಗೆ ಹಾಕ್ತಾರೆ ಅಂತ ಭಯಪಟ್ರ? ಇಲ್ಲ. ಅವರು ತಂದೆ ಚಿತ್ತವನ್ನು ನೆರವೇರಿಸೋಕ್ಕೆ ಬಂದರು. ಅದೇ ರೀತಿಯೇ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವರು ಯೇಸು ಕ್ರಿಸ್ತರು ಹೇಳಿದ ಆಜ್ಞೆಗಳನ್ನು ಪಾಲಿಸುತ್ತಾ ತಂದೆ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ಅವರ ಶಿಷ್ಯರನ್ನಾಗಿ ಮಾಡಿ ಅಂತೇಳಿ ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ದೀಕ್ಷಾಸ್ನಾನ ಮಾಡಿ ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಏನೇನು ದೇವರು ಆಜ್ಞೆಗಳನ್ನು ಮಾಡಿದಾರೋ ಅದನ್ನೆಲ್ಲದನ್ನು ಕಾಪಾಡಿಕೊಳ್ಬೇಕು. ನಾವು ಬರೀ ವಾಕ್ಯವನ್ನು ಕೇಳಿ ಮರೆತು ಬಿಡೋರಾಗಿರಬಾರ್ದು. ಅದರ ಪ್ರಕಾರವಾಗಿ ಜೀವಿಸಬೇಕು. ಅದನ್ನು ಇತರರಿಗೆ ಸಾರುವಂಥವ್ರಾಗಬೇಕು. ನಮ್ಮ ಜೀವಿತವೂ ಸಹ ಆ ವಾಕ್ಯಾನುಸಾರವಾಗಿರಬೇಕು. ಪರಿಸಯರ ಜೀವಿತದ ಹಾಗೆ ನಮ್ಮ ಜೀವಿತ ಇರಬಾರ್ದು. ಪರಿಸಯರ ನಂಬಿಕೆ ಹಾಗೆ ನಮ್ಮ ನಂಬಿಕೆ ಇರಬಾರ್ದು. ಅವರ ಜ್ಞಾನದ ಹಾಗೆ ನಮ್ಮ ಜ್ಞಾನ ಇರಬಾರ್ದು. ಅವರಿಗೆ ವಾಕ್ಯ ಗೊತ್ತಿತ್ತು, ಧರ್ಮಶಾಸ್ತ್ರ ಗೊತ್ತಿತ್ತು, ಆದರೆ ಅದನ್ನು ಅವರು ಅನುಸರಿಸಿಲ್ಲ. ಅದು ಬರೀ ಬೋಧನೆ ಮಾಡಲಿಕ್ಕೆ ಮಾತ್ರನೇ ಉಪಯೋಗಿಸಿದ್ರು ವಿನಃ ತಮ್ಮ ಜೀವಿತವನ್ನು ಅವರು ದೇವರಿಗೆ ಅರ್ಪಣೆ ಮಾಡಿಲ್ಲ. ಹಾಗಾಗಿ ಯೇಸು ಕ್ರಿಸ್ತರ ಶಿಷ್ಯರಾದ್ರೂ ಯೇಸು ಕ್ರಿಸ್ತರು ಹೇಳಿದ ಆಜ್ಞೆಗಳನ್ನು ಪಾಲಿಸಿದ್ರು. ಯೇಸು ಕ್ರಿಸ್ತರು ಹೇಳಿದ ಮಾರ್ಗದಲ್ಲಿ ನಡೆದರು. ಅವರು ಸುವಾರ್ತೆಗಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿ ಇಟ್ಟಿದ್ದು ನಮ್ಮೆಲ್ಲರಿಗೂ ತಿಳಿದಿದೆ ಪ್ರಿಯರೇ. ಹಾಗಾಗಿ ನಾವು ಏನು ಮಾಡಬೇಕು? ಸರ್ವಲೋಕಕ್ಕೂ ಹೋಗಿ ಸುವಾರ್ತೆ ಸಾರಿ ತಂದೆ, ಮಗ, ಪವಿತ್ರಾತ್ಮರ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿಸ್ಬೇಕು. ಮತ್ತು ದೇವರು ಏನೇನು ಉಪದೇಶ ಮಾಡಿದಾರೋ ಆ ಆಜ್ಞೆಗಳನ್ನೆಲ್ಲ ಉಪದೇಶ ಮಾಡಿ ನಾವು ಸಹ ಉಪದೇಶದ ಹಾಗೆ ನಡ್ಕೊಳ್ಳೋಂಥವ್ರು ಆಗಿರಬೇಕು. ಇಲ್ಲಿ ನಾವು ನೋಡಾಗ ತಂದೆ, ಮಗ, ಪವಿತ್ರಾತ್ಮರ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನವನ್ನು ಕೊಡಿಸ್ಬೇಕು ಅನ್ನೋದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ಇಲ್ಲಿ ತಂದೆ ಅಂದರೆ ಯೆಹೋವ ದೇವರು, ಸೃಷ್ಟಿಕರ್ತನು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ತಂದೆ ಅಂತ ಹೇಳಿದ್ರೆ ಯೆಹೋವ ದೇವರು ಸೃಷ್ಟಿಕರ್ತನು, ಸಮಸ್ತವೂ ಆತನದೇ, ಆತನಿಲ್ಲದೆ ಒಂದು ಇಲ್ಲ. ಅದೇ ರೀತಿ ಮಗ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು, ಮಗ, ಕುಮಾರ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು. ಇಲ್ಲಿ ಯೇಸು ಕ್ರಿಸ್ತರು
ನಮಗೋಸ್ಕರ ಪ್ರಾಣವನ್ನು ಕೊಟ್ಟವರು, ಜೀವವನ್ನು ಕೊಟ್ಟವರು, ರಕ್ತವನ್ನು ಸುರಿಸಿದವರು ಯೇಸು ಕ್ರಿಸ್ತರು. ಸಮಸ್ತವು ಅವರ ಮೂಲಕವಾಗಿ ನಡೀತಾ ಇದೆ. ಅದೇ ರೀತಿ ಪವಿತ್ರ ಆತ್ಮ ಅಂತ ಹೇಳಿದ್ರೆ ದೇವರ ಆತ್ಮ ಅಷ್ಟೇ ಅಲ್ಲ, ಆದಿಯಿಂದಲೂ ಸೃಷ್ಟಿಯ ಕಾರ್ಯದಲ್ಲಿ ಪವಿತ್ರಾತ್ಮರು ಇರಬಹುದು, ಯೇಸು ಕ್ರಿಸ್ತರು ಇರಬಹುದು, ತಂದೆಯಾದ ದೇವರು ಇರಬಹುದು. 3 ಜನ ಸೇರಿ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸಕಲವು ಅವರ ಮೂಲಕವೇ ಉಂಟಾಗಿದ್ದು, ಹಾಗಾಗಿ ತಂದೆ, ಮಗ, ಪವಿತ್ರಾತ್ಮರ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಬೇಕು. ಏನು 400 ಕೋಟಿ ಕ್ರೈಸ್ತರಿದ್ದೀವೋ ಭೂಮಿ ಮೇಲೆ, ಅವರೆಲ್ಲರ ಹತ್ರನೂ ಇದೇ ಧರ್ಮ ಪುಸ್ತಕ ಇದೆ, ಬೈಬಲ್ ಇದೆ. ಆದರೆ ಅದರ ವಾಕ್ಯವನ್ನು ಅನುಸರಿಸಿ ನಡೆಯುವವರು ತುಂಬ ವಿರಳ, ಅಲ್ಲೊಬ್ಬರು ಇಲ್ಲೊಬ್ಬರು. ಸತ್ಯ ಸುವಾರ್ತೆಯನ್ನು ಸಾರುವಂಥವರು ತುಂಬ ಕಡಿಮೆ. ಸತ್ಯ ಸುವಾರ್ತೆಯನ್ನು ಸಾರುವಂಥ ನಮಗೆ ಅಂಥ ಒಂದು ಸಂಸ್ಥೆಯಲ್ಲಿ ಅಂಥ ಒಬ್ಬರ ಕೆಳಗೆ ನಾವು ಬರಲಿಕ್ಕೆ ನಮಗೆ ನಿಜವಾಗೂ ಹೆಮ್ಮೆ ಅನಿಸುತ್ತೆ. ರಾಮಣ್ಣವರ ಮೂಲಕವಾಗಿ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ಇವತ್ತು ಸತ್ಯ ಸುವಾರ್ತೆ ಸಾರ್ತಾ ಇದೆ. ಅವರೊಬ್ಬರೇ ಅಲ್ಲ, ಅವರ ಮೂಲಕ ಅನೇಕರ ಸಹೋದರರು ಸತ್ಯ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅದು ರಾಮಣ್ಣರ ಮೂಲಕವಾಗಿ ಕರ್ನಾಟಕದಲ್ಲಿ ಸತ್ಯ ಸುವಾರ್ತೆ ಸಾರುವುದು ನಮಗೆ ತುಂಬ ಸಂತೋಷ. ಅದು ದೇವರಿಗೂ ಸಹ ತುಂಬ ಸಂತೋಷದ ವಿಷಯ. ಇಡೀ ಪ್ರಪಂಚಕ್ಕೂ ಸತ್ಯ ಸುವಾರ್ತೆ ಮುಟ್ಟಬೇಕು ಪ್ರಿಯರೇ. ಆಗ ಮಾತ್ರನೇ ಅದನ್ನು ಸತ್ಯ ಸುವಾರ್ತೆಯನ್ನು ಅನುಸರಿಸೋರಾಗಿ ನಾವು ನಡ್ಕೊಳ್ಳಿಕ್ಕೆ ಸಾಧ್ಯ. ನಾವು ಬರೀ ಬೈಬಲನ್ನು ಓದೋ ಸಾಲದು, ಆ ವಾಕ್ಯವನ್ನು ಅನುಸರಿಸಿ ನಡೆದಾಗ ಮಾತ್ರನೇ ನಾವು ಪರಲೋಕ ರಾಜ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಪ್ರಿಯರೇ. ಈಗ ನಾವು 2ನೇ ಸಾರಿ ದೀಕ್ಷಾಸ್ನಾನ ತೆಗೆದುಕೊಳ್ಬೋದಾ? ತುಂಬ ಜನ ಹೇಳ್ತಾರೆ ನಾವು 2ನೇ ಬಾರಿ ದೀಕ್ಷಾಸ್ನಾನ ತೆಗೆದುಕೊಳ್ಬೋದು ಪ್ರಿಯರೇ. ಯಾವಾಗ ಅಂತ ಹೇಳಿದ್ರೆ, ನಿಮಗೆ ವಾಕ್ಯಕ್ಕೆ ಭಿನ್ನವಾಗಿ ಯಾರಾದರೂ ದೀಕ್ಷಾಸ್ನಾನ ಕೊಟ್ಟಿದ್ದರೆ, ನಿಮಗೆ ಸತ್ಯವನ್ನು ಸರಿಯಾಗಿ ಅರಿಯದೇ ಇದ್ದಾಗ ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದು, ಅದರ ಮಹತ್ವವು ನಿಮಗೆ ತಿಳಿಯದೆ, ಅದರ ಶ್ರೇಷ್ಠತೆ ನಿಮಗೆ ತಿಳಿಯದೇ ಇದ್ದಾಗ ವಾಕ್ಯಾನುಸಾರವಾಗಿ ಮತ್ತೊಮ್ಮೆ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಬೋದು. ಆದರೆ ವಾಕ್ಯಕ್ಕನುಸಾರವಾಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡ ಮೇಲೂ ನಾವು ಪಾಪ ಮಾಡಿ ಮತ್ತೆ ನಾವು ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ತೆಗೆದುಕೊಳ್ಬಾರ್ದು ಪ್ರಿಯರೇ. ಯಾಕಂತ ಹೇಳಿದ್ರೆ ಒಂದೇ ಸಲ ಸ್ನಾನ ದೀಕ್ಷೆ, ದೇವರು ಒಬ್ಬನೇ, ಸ್ನಾನ ದೀಕ್ಷೆ ಒಂದೇ. ಯಾಕಂದರೆ ನಮಗೆ ವಾಕ್ಯ ಗೊತ್ತಾದ ಮೇಲೂ ವಾಕ್ಯಾನುಸಾರವಾಗಿ ನಡೆಯೋದನ್ನು ಬಿಟ್ಟು ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಂಡು ಪಾಪ ಮಾಡಿ ಮತ್ತೆ ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋದು ಎಲ್ಲೂ ಹೇಳಿಲ್ಲ ಪ್ರಿಯರೇ. ಯಾಕಂದರೆ ನಮಗೆ ಅರಿದೇ ಇದ್ದಾಗ ನಾವೇನಾದರೂ ಪಾಪ ಮಾಡಿದ್ರೆ ಪಶ್ಚಾತ್ತಾಪ ಪಟ್ಟು ಆ ಪಾಪ ಪರಿಹಾರಕ್ಕಾಗಿ ಕ್ಷಮಾಪಣೆಯನ್ನು ಬೇಡಿ ದೇವರ ವಾಕ್ಯದ ಪ್ರಕಾರ ನಾವು ನಡ್ಕೊತೀವಿ ಅಂತ ಒಪ್ಪುಕೊಟ್ಟು ಅದರ ಪ್ರಕಾರ ನಡ್ಕೊಂಡ್ರೆ ಖಂಡಿತವಾಗಿ ದೇವರು ಕ್ಷಮಿಸ್ತಾನೆ. ಮತ್ತೆ ಮತ್ತೆ ಅದೇ ಪಾಪವನ್ನು ಮಾಡಿದ್ರೆ ದೇವರು ಪವಿತ್ರಾತ್ಮನನ್ನು ನಮ್ಮಿಂದ ದೂರ ತಳ್ತಾನೆ ಅನ್ನೋದೊಂದು ಸತ್ಯವನ್ನು ನಮ್ಮ ನೆನಪಿನಲ್ಲಿ ಇಟ್ಕೊಳ್ಬೇಕು. 2ನೇ ಸರಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳೋದ್ರ ಬಗ್ಗೆದಲ್ಲಿ ಅಪೊಸ್ತಲರಾದ ಪೌಲನು 2ನೇ ಸರಿ ದೀಕ್ಷಾಸ್ನಾನವನ್ನು ಕೊಟ್ಟಿದ್ದನ್ನು ನಾವು ನೋಡ್ಬೋದು. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ 1ರಿಂದ 5ರ ವಾಕ್ಯವನ್ನು ನೋಡುವಾಗ ನಮಗೆ ಅದು ಸ್ಪಷ್ಟವಾಗಿ 2ನೇ ಸರಿ ವಾಕ್ಯಕ್ಕೆ ವಿರೋಧವಾಗಿ ನಾವು ದೀಕ್ಷಾಸ್ನಾನ ತಗೊಂಡಿದ್ರೆ, ಸತ್ಯವಾಕ್ಯ ಗೊತ್ತಿಲ್ಲದಾಗ ದೀಕ್ಷಾಸ್ನಾನ ತಗೊಂಡ್ರೆ ಮತ್ತೆ ದೀಕ್ಷಾಸ್ನಾನ ತಗೊಳ್ಳೋಕ್ಕೆ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನೋಡೋಣ, 19ನೇ ಅಧ್ಯಾಯ 1ರಿಂದ 5ನೇ ವಾಕ್ಯವನ್ನು ಓದಿ. ಅಪೊಸ್ತಲನಾದ ಪೌಲನು ಇಲ್ಲಿ ನಾವು 2ನೇ ಬಾರಿ ದೀಕ್ಷಾಸ್ನಾನ ಕೊಡುವುದನ್ನು ನಾವು ಎಫೆಸ ಪಟ್ಟಣದಲ್ಲಿ ನೋಡ್ತೀವಿ. ಅವರಿಗೆ ಸ್ನಾನಿಕನಾದ ಯೋಹಾನ ಮೂಲಕ ಅವರು ದೀಕ್ಷಾಸ್ನಾನ ತೆಗೆದುಕೊಂಡಿರ್ತಾರೆ. ಆದರೆ ಅವರಿಗೆ ಪವಿತ್ರಾತ್ಮ ದಾನ ಹೊಂದಿರುವುದಿಲ್ಲ, ಅವರಿಗೆ ಪವಿತ್ರಾತ್ಮ ಯಾರು ಎಂಬುದೇ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮತ್ತೆ ಅವರಿಗೆ ದೀಕ್ಷಾಸ್ನಾನ ಕೊಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವನ್ನು ಕೊಡುವಂತೆ ಅವರು ಪ್ರಾರ್ಥಿಸುವ ಮೂಲಕ ಪವಿತ್ರಾತ್ಮ ದಾನವನ್ನು ಕೊಡ್ತಾರೆ. ಇಲ್ಲಿ ನಾವು ವಾಕ್ಯ ಗೊತ್ತಿಲ್ಲದೆ ತಪ್ಪಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ರೆ ಖಂಡಿತವಾಗಿ 2ನೇ ಬಾರಿ ದೀಕ್ಷಾಸ್ನಾನ ತೆಗೆದುಕೊಳ್ಬೋದು ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಬೇಕು ಅಂತಲೇ ಪಾಪ ಮಾಡಿ ಮತ್ತೆ ದೀಕ್ಷಾಸ್ನಾನ ತಗೊಂಡು ಪಾಪ ಪರಿಹಾರ ಮಾಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಯಾಕಂದರೆ ದೇವರು ನೀತಿವಂತನು, ಪರಿಶುದ್ಧನು, ಆತನು ಎಷ್ಟು ಪ್ರೀತಿಯುಳ್ಳ ದೇವರು ಅಷ್ಟೇ ಕೋಪವುಳ್ಳ ದೇವರು, ರೋಷವುಳ್ಳ ದೇವರು ಆಗಿದ್ದಾರೆ. ಅವರಿಗೆ ಗೊತ್ತಿದ್ದು ವಾಕ್ಯಕ್ಕೆ ವಿರೋಧವಾಗಿ ನಾವು ನಡ್ಕೊಂಡಾಗ ದೇವರು ಸಹಿಸುವುದಿಲ್ಲ ಪ್ರಿಯರೇ. ಅವರು ದಹಿಸುವ ಅಗ್ನಿಯೂ ಸಹ ಆಗಿದ್ದಾರೆ. ಇಲ್ಲಿ ನಾವು ಎಲ್ಲವನ್ನು ನೋಡಿಕೊಂಡಿದ್ದೇವೆ. ಸಾಧಾರಣ ನಾವು ದೀಕ್ಷಾಸ್ನಾನವನ್ನು ಯಾಕೆ ತೆಗೆದುಕೊಳ್ಬೇಕು, ಯಾರಿಗೆ ಕೊಡಬೇಕು, ಯಾವಾಗ ತೆಗೆದುಕೊಳ್ಬೇಕು, ಯಾಕೆ ತೆಗೆದುಕೊಳ್ಬೇಕು ಎಲ್ಲವನ್ನು ನಾವು ಗಮನ ಇಟ್ಟು ನೋಡಿದಾಗ ದೀಕ್ಷಾಸ್ನಾನ ಅನ್ನೋದು ಒಂದು ಪವಿತ್ರವಾದ ದೇವರು ಕೊಟ್ಟಿರುವಂಥ ಆಜ್ಞೆಯಲ್ಲಿ ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡು ಸರಿಯಾಗಿ ದೇವರ
ವಾಕ್ಯಾನುಸಾರವಾಗಿ ನಡೆದುಕೊಳ್ಳಲಿಕ್ಕೆ ಒಂದು ಭಾಗ್ಯ. ಇನ್ನೊಂದು, ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನ ಕೊಡ್ಬೋದಾ ಅಂದರೆ ಖಂಡಿತವಾಗಿ ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನದ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬ ಅರಿವು ಬರಲ್ಲವರಿಗೆ ತಾವಾಗಿ ವಾಕ್ಯವನ್ನು ಓದಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಂಬಿ ತಿಳಿದುಕೊಳ್ಳುವವರೆಗೆ, ಅವರಿಗೆ ಜ್ಞಾನ ಬರುವವರೆಗೆ ಅವರಿಗೆ ದೀಕ್ಷಾಸ್ನಾನದ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾವಾಗ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು ಅಂದರೆ ಪಾಪ ಪರಿಹಾರಕ್ಕಾಗಿ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದರಿಂದ ಚಿಕ್ಕ ಮಕ್ಕಳಲ್ಲಿ ಪಾಪ ಅನ್ನುವುದು ಇರುವುದಿಲ್ಲ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನ ಕೊಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ನಮಗೆ ದೀಕ್ಷಾಸ್ನಾನದ ಪ್ರಾಮುಖ್ಯತೆ ನಮಗೆಲ್ಲರಿಗೂ ಗೊತ್ತಾಯಿತು. ಒಂದು ಪಾಪ ಪರಿಹಾರಕ್ಕಾಗಿ, ಇನ್ನೊಂದು ರಕ್ಷಣೆ ಮಾರ್ಗಕ್ಕಾಗಿ, ಮತ್ತೊಂದು ನಾವು ನಿತ್ಯ ಜೀವ ಇದೆ, ಆ ನಿತ್ಯ ಜೀವವನ್ನು ಪಡೆದುಕೊಳ್ಬೇಕಂದ್ರೆ ನಾವು ದೀಕ್ಷಾಸ್ನಾನವನ್ನು ಮೊದಲ ಮೆಟ್ಟಲಾಗಿ ನಾವು ತೆಗೆದುಕೊಂಡು ಹಂತವಾಗಿ ಪ್ರತಿನಿತ್ಯ ನಾವು ಬೈಬಲ್ ಪಠಣ ಮಾಡುವುದರಿಂದ, ವಾಕ್ಯಗಳನ್ನು ಪರಿಶೀಲನೆ ಮಾಡಿ ಓದುವುದರಿಂದ, ವಾಕ್ಯಾನುಸಾರವಾಗಿ ಜೀವಿಸೋದ್ರಿಂದ ನಾವು ಪ್ರತಿನಿತ್ಯವೂ ಪರಿಶುದ್ಧರಾಗುತ್ತಾ ಮತ್ತೆ ಪರಿಶುದ್ಧರಾಗುತ್ತಾ ತಂದೆಯಾದ ದೇವರು ಪರಿಶುದ್ಧನಾದ್ದರಿಂದ ನಾವು ಸಹ ಪರಿಶುದ್ಧರಾಗಿ ದೇವರಿರುವ ಮಹಾಲೋಕಕ್ಕೆ ಹೋಗಲು ಯೋಗ್ಯರಾಗಿ ನಡೆದುಕೊಳ್ಬೇಕು ಪ್ರಿಯರೇ. ಹಾಗಾಗಿ ಇಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಐಕ್ಯತೆಯನ್ನು ನಾವು ಹೇಗೆ ತಂದೆ ಮಗ ಪವಿತ್ರಾತ್ಮರು ಐಕ್ಯರಾಗಿದ್ದಾರೋ, ಒಂದೇ ಆಗಿದ್ದಾರೋ, ಹೇಗೆ ಅವರ ಆಲೋಚನೆಗಳು ಒಂದಾಗಿದೆಯೋ, ದೀಕ್ಷಾಸ್ನಾನ ತೆಗೆದುಕೊಂಡ ನಾವುಗಳು ಸಭೆಯಾಗಿ ಸೇರಿ ರೊಟ್ಟಿ ಮುರಿಯುವ ನಾವುಗಳು ಐಕ್ಯವಾಗಿ ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ ನಾವು ಒಂದಾಗಿ ಸಭೆಯಾಗಿ ಸೇರಿ ಒಂದೇ ಮನಸ್ಸಿನಿಂದ ದೇವರ ಸುವಾರ್ತೆ ಕಾರ್ಯದಲ್ಲಿ ಪಾಲ್ಗೊಳ್ಳೋರಾಗಿರಬೇಕು. ಹಾಗಾಗಿ ದೀಕ್ಷಾಸ್ನಾನದ ಶ್ರೇಷ್ಠತೆಯನ್ನು ನಾವಿವತ್ತು ತಿಳ್ಕೊಳ್ಳುವಂಥ ಚಿಕ್ಕ ಪ್ರಯತ್ನ ಮಾಡಿದ್ದೀವಿ. ಕೊನೆಯದಾಗಿ ನಾವು ದೀಕ್ಷಾಸ್ನಾನವನ್ನು ಮತ್ತಾಯ ಬರೆದ ಸುವಾರ್ತೆಯ ಪ್ರಕಾರದಲ್ಲಿ 28ನೇ ಅಧ್ಯಾಯ 18ರಿಂದ 20 ವಾಕ್ಯದ ಪ್ರಕಾರವಾಗಿ ನಾವು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು. ದೀಕ್ಷಾಸ್ನಾನ ತೆಗೆದುಕೊಳ್ಳುವುದರಿಂದ ನಮಗೆ ನೂತನ ಸ್ವಭಾವವನ್ನು ಧರಿಸಿಕೊಂಡು ಹಳೆಯದನ್ನು ಪುರಾತನವನ್ನು ಮರೆತು ಬಿಟ್ಟು ಮತ್ತೆ ನಾವು ಹೊಸಬರಾಗಿ ಹುಟ್ಟಿ ದೇವರಲ್ಲಿ ಹಸುಕೂಸುಗಳ ಹಾಗೆ ವಾಕ್ಯವನ್ನು ಕಲಿಯುತ್ತಾ ಬಲ ಹೊಂದಿ ದೇವರ ರಾಜ್ಯದಲ್ಲಿ ಬಲವಾಗಿ ಭದ್ರವಾಗಿ ನಿಲ್ಲೋಕ್ಕೆ ಸಹಾಯವಾಗುತ್ತೆ ಪ್ರಿಯರೇ. ಈ ವಾಕ್ಯವನ್ನು ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಇಲ್ಲಿವರೆಗೂ ನಿಮ್ಮ ಮಾತುಗಳನ್ನು ಇದ್ದುದನ್ನು ಇದ್ದ ಹಾಗೆ ಹೇಳುವಂತೆ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ನಿನ್ನ ಮಕ್ಕಳು ಕೇಳಿದ್ದಾರಪ್ಪ. ಅಪ್ಪ, ನೇರ ಪ್ರಸಾರದಲ್ಲಿರುವ ಅನೇಕ ಮಕ್ಕಳು ಕೇಳಿದ್ದಾರೆ, ಸಭೆಯಲ್ಲಿರುವ ಮಕ್ಕಳು ಕೇಳಿದ್ದಾರೆ. ಕರ್ತನೆ, ವಾಕ್ಯಾನುಸಾರವಾಗಿ ಪರಿಶೀಲಿಸಿ ವಾಕ್ಯಕ್ಕನುಗುಣವಾಗಿ ನಡೆದುಕೊಳ್ಳುವಂತೆ ಕೃಪೆ ಕೊಡು. ದೀಕ್ಷಾಸ್ನಾನವ ಶ್ರೇಷ್ಠತೆಯನ್ನು ಮಹತ್ವವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ದೇವರಿಗೆ ಸಂತೋಷ ಕೊಡುವಂಥ ಒಂದು ಕ್ರಿಯೆಯೇ ದೀಕ್ಷಾಸ್ನಾನವಾಗಿದೆ. ಒಬ್ಬ ಪಾಪಿ ಬದಲಾದರೂ ಪರಲೋಕದಲ್ಲಿ ಎಷ್ಟೋ ಸಂತೋಷ ಎಂದು ಹೇಳಿದ್ದೀಯಪ್ಪ. ಈ ದಿನವೂ ಸಹ ನಮ್ಮ ಸಭೆಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥ ಸಹೋದರನನ್ನು ಆಶೀರ್ವದಿಸು, ಬಲಪಡಿಸು ಅಪ್ಪ. ಹೌದು ಸ್ವಾಮಿ, ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವ ಮಹತ್ವವನ್ನು ಅರಿತುಕೊಂಡ ಮೇಲೆ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಲು ಹಿಂದಿರುಗದೆ ಪ್ರತಿಯೊಬ್ಬರು ಯಾರು ನಿನ್ನ ಮಕ್ಕಳು ಇನ್ನು ದೀಕ್ಷಾಸ್ನಾನ ತೆಗೆದುಕೊಂಡಿಲ್ವೋ ಅವರೆಲ್ಲ ಆದಷ್ಟು ಬೇಗ ದೀಕ್ಷಾಸ್ನಾನ ತೆಗೆದುಕೊಂಡು ನಿನ್ನ ಕ್ರಿಸ್ತನ ಸಭೆಯಲ್ಲಿ ಸೇರುವಂತೆ ಸಹಾಯ ಮಾಡು ಕರ್ತನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್.